ಶ್ರೀಕೃಷ್ಣನ ಅವತಾರ ಆಗ್ತಾ ಇದೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದಸೌಭಗಂ ಮಹಾರ್ಹವೈಡೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರವಿರೋಚಮಾನಂ ವಸುದೇವ ಐಕ್ಷತ. ಶ್ರೀಕೃಷ್ಣ ಅವತಾರ ಆಗ್ತಾ ಇದೆ. ಅದ್ಭುತನಾದಂತಹ ಬಾಲಕ ಪರಮಾತ್ಮ ಪ್ರಕಟನಾಗಿದ್ದಾನೆ. ಅದ್ಭುತ, ಆಶ್ಚರ್ಯಕರ. ಯಾಕೆ? ಯಾವ ಮಕ್ಕಳು ಹೀಗೆ ಬರಲ್ಲ, ಆದ್ದರಿಂದ ಆಶ್ಚರ್ಯಕರನೇ. 16 ವರ್ಷದ ತರುಣನಾಗಿ ಪ್ರಕಟನಾಗಿದ್ದಾನೆ. ನೋಡಿ, ವಾಮನ 8 ವರ್ಷದ ಬಾಲಕನಾಗಿ ಪ್ರಕಟನಾದ. ವೇದವ್ಯಾಸದೇವರು ತರುಣರಾಗೇ ಬರ್ತಾ ಇದ್ದಾರೆ. ಪರಮಾತ್ಮ ಹೇಗೆ ಬರ್ತಾನೆ? ಕೃಷ್ಣ ಹೇಗೆ ಬರ್ತಾನೆ? 16 ವರ್ಷದ ತರುಣನಾಗಿ ಪ್ರಕಟನಾಗ್ತಾ ಇದ್ದಾನೆ. ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ, ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ವನಮಾಲಾಲಂಕೃತನಾಗಿದ್ದಾನೆ, ಚಕ್ರ ಶಂಖ ಗದಾ ಪದ್ಮಾದಿ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಕರ್ಣಕುಂಡಲಾದಿ ಅನೇಕ ಆಭರಣಗಳಿಂದ ವಿರಾಜಿತನಾಗಿದ್ದಾನೆ. ಹಾಗೆ ಬರ್ತಾ ಮಂದಹಾಸವನ್ನು ಬಿರುತ್ತಾ ಅಳತಾ ಬರ್ತಾ ಇರುವ ಮಗುವಲ್ಲ ಇದು, ನಗತಾ ಬರ್ತಾ ಇರುವಂತಹ ಮಗು. ಆ ರೀತಿಯಲ್ಲಿ ಮಂದಹಾಸವನ್ನು ಬಿರುತ್ತಾ ಪರಮಾತ್ಮ ಪ್ರಕಟನಾಗಿದ್ದಾನೆ. ಹೀಗೆ ಶ್ರೀಕೃಷ್ಣನ ಅವತಾರ ಆಗಿದೆ. ರೋಹಿಣಿ ನಕ್ಷತ್ರ ಅಷ್ಟಮಿ ಅರ್ಧರಾತ್ರಿಯಲ್ಲಿ ಪರಮಾತ್ಮ ಅವತಾರವನ್ನು ಮಾಡ್ತಾ ಇದ್ದಾನೆ. ವಾದಿರಾಜರಂತಾರೆ, ಅಷ್ಟಮಿಯಲ್ಲಿ ಅವತಾರ ಮಾಡಿದ, ರಾತ್ರಿಯಲ್ಲಿ ಅವತಾರ ಮಾಡಿದ, ರೋಹಿಣಿ ನಕ್ಷತ್ರ ಇದ್ದಾಗ ಅವತಾರ ಮಾಡಿದ. ಯಾಕೆ ಹಾಗೆ ಅವತಾರ ಮಾಡಿದ? ಇದು ಒಳ್ಳೆ ಕಥೆ ಆಯ್ತಲ್ಲ. ಯಾವುದೇ ಮಗು ಹುಟ್ಟಿದರೆ ಈ ಹೊತ್ತಿನಲ್ಲಿ ಈ ಮಗು ಯಾಕೆ ಹುಟ್ಟಿತು ಅಂತ ಕೇಳಲಿಕ್ಕೆ ಬರ್ತದ? ಯಾರಾದರೂ ಹುಟ್ಟುವ ಮಗು ಮುಹೂರ್ತ ನೋಡ್ಕೊಂಡು ಹುಟ್ಟುತ್ತಾ? ವೈದ್ಯರ ಹತ್ರ ಹೇಳ್ಬೋದು, ಇಂಥ ಕಾಲದಲ್ಲಿ ಮಗುವಿಗೆ ಜನನ ಆಗುವಂತೆ ಏನಾದರೂ ಮಾಡಿ ಅಂತ. ಆದರೆ ಹುಟ್ಟುವ ಮಗುವಿಗೆ ನಾನು ಇಂಥ ಕಾಲದಲ್ಲಿ ಹುಟ್ಟಬೇಕು ಅಂತ ಏನಾದರೂ ವಿಚಾರ ಇರ್ತದ? ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಮಗು ಹುಟ್ಟುತ್ತಾ? ಇಲ್ಲ, ನಾವು ಯಾರೂ ಹಾಗೆ ಬರಲಿಲ್ಲ. ಆದರೆ ಪರಮಾತ್ಮ ನಮಗೆಲ್ಲರೂ ಏನಂದರೆ ಹುಟ್ಟೋದೇ ಬೇಡ ಅಂತಲೇ ಇರ್ತದೆ. ಆದರೂ ಬರ್ತೇವೆ, ಪ್ರಾರಬ್ಧ ಕರ್ಮ ಬರ್ತೇವೆ. ಪರಮಾತ್ಮ ಯಾಕೆ ಹಾಗೆ ಬಂದ? ಪರಮಾತ್ಮನಿಗೆ ಹಾಗೆ ನಿಯಾಮಕರು ಯಾರಿಲ್ಲ ತಾನೆ. ಅವನಿಗೇನು ಪ್ರಾರಬ್ಧ ಕರ್ಮ ಇಲ್ಲ ತಾನೆ, ಪುಣ್ಯ ಪಾಪಗಳಿಲ್ಲ, ಸುಖ ದುಃಖಗಳು. ಪರಮಾತ್ಮನಿಗೆ ಇಂತಹ ಐಹಿಕವಾದಂತಹ ದುಃಖಾದಿಗಳು ಯಾವುದೂ ಕೂಡ ಇಲ್ಲ. ಪರಮಾತ್ಮ ಯಾಕೆ ಬಂದ? ತನ್ನ ಇಚ್ಛೆಯಿಂದ ಬರ್ತಾ ಇದ್ದಾನೆ ಅಂತಾದ ಮೇಲೆ ಅವನು ಬೇರೆ ಸಂದರ್ಭದಲ್ಲಿ ಬರಬಹುದಾಗಿತ್ತು. ಹಗಲು ಬರದೇನೆ ರಾತ್ರಿನೇ ಯಾಕೆ ಬಂದ? ಅವನು ಅಷ್ಟಮಿಯ ದಿವಸನೇ ಯಾಕೆ ಬಂದ? ವಾದಿರಾಜರಂತಾರೆ ಅದಕ್ಕೆಲ್ಲ ಕಾರಣ ಇದೆ ಅಂತಾರೆ. ರಾತ್ರಿ ಹೊತ್ತಿನಲ್ಲಿ ಯಾಕೆ ಬಂದ ಅಂತಂದರೆ, ಬಂದದ್ದೇ ನಿಶಾಚರರ ಸಂಹಾರ ಮಾಡಲಿಕ್ಕೆ. ನಿಶಾಚರರ ಸಂಹಾರ ಮಾಡಬೇಕು ಅಂದರೆ ಹಗಲಿನಲ್ಲಿ ತಿರುಗಿದರಾಗತ್ತಾ? ಅದಕ್ಕೆ ನಿಶೆಯಲ್ಲಿ ಬಂದ್ರೇ, ರಾತ್ರಿಯಲ್ಲಿ ಬಂದ್ರೇ ಆವಾಗ ಆ ನಿಶಾಚರರು ಸಿಗಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ರಾತ್ರಿಯಲ್ಲಿ ಅವತಾರ ಮಾಡಿದ್ದಂತೆ. ಅಷ್ಟಮಿಯಲ್ಲಿ ಯಾಕೆ ಅವತಾರವನ್ನು ಮಾಡುತ್ತಾ ಇದ್ದಾನೆ ಅಂತಂದರೆ, 8 ದಿಕ್ಕಿನಲ್ಲಿರುವಂತಹ ದೈತ್ಯರ ಸಂಹಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಅಷ್ಟಮಿಯಲ್ಲಿ ಅವತಾರವನ್ನು ಮಾಡುತ್ತಾ ಇದ್ದಾನೆ. ಅಷ್ಟಮಿಯಲ್ಲಿ ಒಂದು ದಿಕ್ಕಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿರುವಂತಹದ್ದಲ್ಲ, 8 ದಿಕ್ಕಿನಲ್ಲಿರುವಂತಹ ಅಸುರರ ಸಂಹಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಅಷ್ಟಮಿಯಲ್ಲಿ ನಿಶಾಚರರ ನಿಗ್ರಹ ಆಗಬೇಕಾಗಿದೆ. ಅದಕ್ಕೆ ರಾತ್ರಿಯಲ್ಲಿ ಶ್ರೀಕೃಷ್ಣ ಅವತಾರವನ್ನು ಮಾಡುತ್ತಾ ಇದ್ದಾನೆ. ಕೃಷ್ಣಾವತಾರ ಆಗ್ತಾ ಇದ್ದಂತೆಯೇ ಅಷ್ಟಮಿ ಚಂದ್ರ ಕಾಣಿಸ್ತಾ ಇದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ? ಅರ್ಧ ಚಂದ್ರ ಕಾಣಿಸ್ತಾ ಇದ್ದಾನಂತೆ. ಚಂದ್ರ ಹುಣ್ಣಿಮೆ ದಿವಸ ಪೂರ್ಣವಾಗಿರ್ತಾನೆ, ಅಷ್ಟಮಿ ಅರ್ಧ ಇರ್ತಾನೆ. ಅವತ್ತು ಅಷ್ಟಮಿ ಅರ್ಧ ಯಾಕಿದ್ದ? ಅಷ್ಟಮಿ ಅರ್ಧ ಇದ್ದ ಹಾಗಲ್ಲ, ಅದಕ್ಕೊಂದು ಕಾರಣ ಇದೆ ಅಂತಾರೆ, ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ? ಯದಾ ಹರಿಃ ಪ್ರಾದುರಭೂತ್ಕಲಾಭಿಃ ತದಾ ಸಮಾಯ ವ್ಯಯವಾಂಶ್ಚ ಚಂದ್ರಃ ಪ್ರಿಯಾಪ್ರಿಯಾಪ್ತ್ಯೇವ ನಿಜಾನ್ವಯೋತ್ಥ ಮುಕುಂದ ವಕ್ತ್ರೇಂದು ಕಲಾವಲೋಕಾತ್. ಚಂದ್ರ ಅರ್ಧ ಆಗಿದ್ದ. ಯಾಕೆ ಅಂತಂದರೆ ಅವನಿಗೆ ಆಯವ್ಯಯಗಳು ಸಮಾನವಾಗಿದ್ದು, ಆದ್ದರಿಂದ ಅರ್ಧ ಆಗಿದ್ದ ಅಂತಾರೆ. ಅವನಿಗೇನು ಆಯವ್ಯಯ ಆಗಿತ್ತು? ಅವನು ಯಾರ ಜೊತೆ ವ್ಯಾಪಾರವನ್ನು ಮಾಡ್ತಾ ಇದ್ದ? ಏನು ಆಯವ್ಯಯ ಆಗಿತ್ತು ಅಂತಂದರೆ, ಅವನು ಕೃಷ್ಣನನ್ನು ನೋಡಿದ. ನೋಡಿ, ಕೃಷ್ಣನನ್ನು ನೋಡಿದಾಗ ಮೊದಲಿಗೆ ಅವನಿಗೆ ಒಂದು ಸುದ್ದಿ ಬಂತು. ಏನು ಅಂತ ಸುದ್ದಿ ಬಂತು? ಕೃಷ್ಣಾವತಾರ ಆಗಿದೆ, ನಾರಾಯಣ ಕೃಷ್ಣನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ.
ಎಲ್ಲ ಅವತಾರ ಮಾಡಿದ ಅಂತ ಕೇಳಿದ್ನಂತೆ ಚಂದ್ರ. ನಿನ್ನ ವಂಶದಲ್ಲೇ ಅವತಾರ ಮಾಡ್ತಾ ಇದ್ದಾನೆ ಅಂತ ದೇವತೆಗಳು ಹೇಳಿದ್ರಂತೆ. ಸಂತೋಷ ಆಯ್ತು. ನೋಡಿ, ರಾಮನಾಗಿದ್ದಾಗ ಸೂರ್ಯವಂಶದಲ್ಲಿ ಅವತಾರ ಮಾಡಿದ್ದ, ಈಗ ನನ್ನ ವಂಶದಲ್ಲಿ ಅವತಾರ ಮಾಡ್ತಾ ಇದ್ದಾನೆ, ಆದ್ದರಿಂದ ಚಂದ್ರ ವಂಶಕ್ಕೆ ಕೀರ್ತಿಯನ್ನು ತಂದು ಕೊಡ್ತಾ ಇದ್ದಾನೆ ದೇವರಾದ್ದರಿಂದಾಗಿ ಸಂತೋಷ ಆಯ್ತಂತೆ. ಹಿರಿ ಹಿಗ್ಗಿದನಂತೆ. ಒಮ್ಮೆ ನೋಡೋಣ ಅಂತ ಎಣಿಕೆ ಹಾಕಿ ನೋಡಿದ್ನಂತೆ. ನೋಡಿದರೆ ಏನು ಸೌಂದರ್ಯ, ಎಷ್ಟು ಆನಂದವನ್ನು ನೀಡುತ್ತಾ ಇದ್ದಾನೆ, ಎಂತಹ ಸೌಂದರ್ಯ ಇದೆ ಅವನಲ್ಲಿ. ಚಂದ್ರನ ಕಳೆಯನ್ನು ನಿವಾಳಿಸಿ ಹಾಕಬೇಕು, ಅಷ್ಟು ಸೌಂದರ್ಯ ಅವನಲ್ಲಿದೆ. ವಕ್ತ್ರೇಂದು ಕಲಾವಲೋಕಾತ್, ಈ ಕಲೆಯನ್ನು ನೋಡುತ್ತಾನೆ. ಚಂದ್ರನಲ್ಲಿಯೂ ಕಲೆಗಳಿವೆ, 16 ಕಲೆಗಳು, ಷೋಡಶ ಕಲೆಗಳು. ದಿನಕ್ಕೆ ಒಂದೊಂದು ಕಲೆಗಳಂತೆ ಬೆಳೀತಾ ಹೋಗ್ತವೆ. ಪೂರ್ಣಿಮೆ ಆದಾಗ ಪೂರ್ಣವಾದಂತಹ ಕಲೆಗಳಿರುತ್ತವೆ. ಇನ್ನು ಕೃಷ್ಣ ಪಕ್ಷದ ಪ್ರತಿಪತ್ತಿನಿಂದ ಒಂದೊಂದೇ ಕಲೆಗಳು ಇಳಿತಾ ಹೋಗ್ತವೆ. ಅಮಾವಾಸ್ಯೆ ಆದಾಗ ಯಾವ ಕಲೆಗಳು ಇರೋದೇ ಇಲ್ಲ. ಒಂದು ಕಲೆಯನ್ನು ಇದ್ದದ್ದನ್ನು ಕೂಡ ಔಷಧಿ ವನಸ್ಪತಿಗಳಿಗೆ ಹಂಚಿಬಿಡ್ತಾನೆ ಚಂದ್ರ. ಯಾವ ಕಲೆಗಳು ಇರೋದಿಲ್ಲ. ತನ್ನ ಈ ಕಲೆಗಳಿಗಿಂತ ಈ ಕೃಷ್ಣನ ಮುಖವನ್ನು ನೋಡುವಾಗ ಈ ಚಂದ್ರನ ಕಲೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಮನೋಹರವಾಗಿದೆ, ಎಷ್ಟು ಆಕರ್ಷಣೀಯವಾಗಿದೆ. ಅದನ್ನು ನೋಡ್ತಾನೆ. ಈ ಚಂದ್ರನ ಮುಖವನ್ನು ನೋಡಿದರೆ, ಇವನನ್ನು ನೋಡಿದರೆ ನನ್ನನ್ನು ನೋಡುವವರು ಯಾರು? ನನ್ನನ್ನು ಯಾರು ನೋಡೋದೇ ಇಲ್ಲಲ್ಲ, ನನ್ನನ್ನು ಯಾರು ಲೆಕ್ಕಿಸೋದೇ ಇಲ್ಲ, ನನ್ನನ್ನು ಕಡೆಗಣಿಸಿ ಬಿಡ್ತಾರೆ ಅಂತ ಬೇಜಾರಾಯ್ತಂತೆ. ನನಗಿಂತ ಇನ್ನೊಬ್ಬರು ಮುಂದೆ ಬರುತ್ತಾರೆ ಅಂತ ಅಸೂಯೆ ಆಗತ್ತೆ ನೋಡಿ. ಹಾಗೆ ಚಂದ್ರನಿಗೆ ಅಸೂಯೆ ಆಯಿತಂತೆ, ನನಗಿಂತ ಹೆಚ್ಚು ಸುಂದರನಾಗಿದ್ದಾನೆ ಅಂತ ನೋಡಿ ಅಸೂಯೆ ಆಯಿತು. ಹೀಗಾಗಿ ಕುಗ್ಗಿದ್ನಂತೆ. ಮೊದಲು ತನ್ನ ವಂಶದಲ್ಲಿ ದೇವರ ಅವತಾರ ಆಗಿದೆ ಅಂತ ಕೇಳಿ ಹಿಗ್ಗಿದ, ಆಮೇಲೆ ತನಗಿಂತ ಸುಂದರನಾಗಿದ್ದಾನೆ ಅನ್ನೋದನ್ನು ಕಂಡು ಕುಗ್ಗಿದ. ಆ ಹಿಗ್ಗು ಕುಗ್ಗುಗಳು ಸಮವಾದದ್ದರಿಂದಾಗಿ ಹೀಗಾಗಿ ಅರ್ಧ ಸರಿಯಾಗಿ ಅಷ್ಟಮಿಗೆ ಸರಿಯಾಗಿ ಅರ್ಧ ಇದ್ದಾನೆ ಚಂದ್ರ ಅಂತ ಅದು ಅಷ್ಟು ಸೊಗಸಾಗಿ ವಾದಿರಾಜರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡ್ತಾರೆ. ಕೃಷ್ಣಾವತಾರ ಆಯಿತು, ದೇವತೆ ಗಂಧರ್ವರು ಗಾನವನ್ನು ಮಾಡುತ್ತಾರೆ, ಅಪ್ಸರಾ ಸ್ತ್ರೀಯರು ನೃತ್ಯವನ್ನು ಮಾಡುತ್ತಾ ಇದ್ದಾರೆ, ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಅವರೆಲ್ಲ ಹಾಗೆ ಸ್ತೋತ್ರ ಮಾಡೋದಕ್ಕೆ, ಗಾನವನ್ನು ಮಾಡೋದಕ್ಕೆ, ಪುಷ್ಪವೃಷ್ಟಿಯನ್ನು ಮಾಡೋದಕ್ಕೆ, ನರ್ತನವನ್ನು ಮಾಡೋದಕ್ಕೆ ಏನು ಕಾರಣ? ಕೃಷ್ಣಾವತಾರ ಆಗಿದೆ. ಕೃಷ್ಣಾವತಾರ ಆಗಲಿ ರೀ, ಇವರೇ ಕುಣಿಬೇಕು, ಅವ್ರ್ಯಾಕೆ ಹಾಡಬೇಕು? ಅದಕ್ಕಂತಾರೆ ತದೈವ ಗಂಧರ್ವ ಗಣಾಜಗುಸ್ತಂ ತಿಲೋತ್ತಮಾದ್ಯಾನ ನೃತುಸ್ತದೈವ ಸ್ವಗೀತ ನಾಟ್ಯೇನ ವಿಜೇಷ್ಯಮಾಣಂ ತಮಾತ್ಮ ಸಾತ್ಕರ್ತುಮಿವಾಶು ಬಾಲ್ಯೇ. ಕೃಷ್ಣಾವತಾರ ಆದರೆ ಅವ್ರ್ಯಾಕೆ ಹಾಡಬೇಕು, ಇವರೇ ಕುಣಿಬೇಕು ಅಂತಂದರೆ ವಾದಿರಾಜರಂತಾರೆ, ನೋಡಿ, ಹುಟ್ಟಿದ್ಯಾರು, ಅವತಾರ ಮಾಡಿದ್ಯಾರು? ಕೃಷ್ಣ. ಕೃಷ್ಣ ಅಂದರೆ ಯಾರು? ನಾರಾಯಣ. ಸರಿ, ನಾರಾಯಣ ಬರಲಿ, ಏನಾಯಿತು? ನಾರಾಯಣನನ್ನು ಮೆಚ್ಚಿಸಬೇಕು ಅಂತ ಯಾವಾಗಲೂ ಪ್ರಯತ್ನ ನಡೀತಾನೆ ಇರ್ತದೆ. ಈಗಲೂ ಹಾಗೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಲ್ಲ, ಅದಕ್ಕಿಂತ ವಿಶೇಷ ಪ್ರಯತ್ನ ಮಾಡ್ತಾರಂತೆ. ಯಾಕೆ ಅಂತಂದರೆ ನಾರಾಯಣ ಈಗ ಶಿಶುರೂಪದಲ್ಲಿದ್ದಾನೆ. ದೊಡ್ಡವ್ರನ್ನ ಸಂತೋಷಪಡಿಸೋದು ಕಷ್ಟ ನೋಡಿ, ಚಿಕ್ಕವ್ರನ್ನ ಸಂತೋಷಪಡಿಸೋದು ಬಹಳ ಸುಲಭ. ಒಂದು ಕಲಸಕ್ಕರೆ ಕೊಟ್ಟರೆ ಸಾಕು, ಒಂದು ಗೋಡಂಬಿ ದ್ರಾಕ್ಷಿ ಕೊಟ್ಟರೆ ಸಾಕು, ಮಕ್ಕಳಿಗೆ ಖುಷಿ ಆಗುತ್ತೆ. ದೊಡ್ಡವರಿಗೆ ಚಿನ್ನದ ಸರ ಕೊಟ್ಟರೂ ಸಂತೋಷ ಆಗೋದಿಲ್ಲ. ಹೀಗಾಗಿ ಈಗ ದೇವರು ಶಿಶುರೂಪದಲ್ಲಿದ್ದಾನೆ, ಮಕ್ಕಳನ್ನು ಸಂತೋಷಪಡಿಸೋದು ಸುಲಭ, ಶಿಶುರೂಪದಲ್ಲಿರುವ ಕೃಷ್ಣನನ್ನು ಮೆಚ್ಚಿಸಿಕೊಳ್ಳೋದು ಸುಲಭ ಅಂತ ಹೇಳಿ ಗಂಧರ್ವರು ಚೆನ್ನಾಗಿ ಗಾನ ಮಾಡ್ತಾರಂತೆ. ಈ ಹಾಡನ್ನು ಕೇಳಿ ಯಾವ ಮಕ್ಕಳಿಗೆ ಹಾಡು ಇಷ್ಟ ಆಗೋದಿಲ್ಲ ಹೇಳಿ? ಹಾಡು ಕೇಳ್ತಾ ಇದ್ದಂತೆಯೇ ಮಕ್ಕಳು ಕಣ್ಣು ಮುಚ್ಚಿ ಆನಂದವಾಗಿ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತವೆ. ಇನ್ನು ಯಾವುದಾದ್ರೂ ನೃತ್ಯವನ್ನು ನೋಡ್ತಾ ಇದ್ದರೆ ಮಕ್ಕಳಿಗೆ ಸಂತೋಷ ಆಗುತ್ತೆ. ಹೀಗಾಗಿ ಶಿಶುರೂಪದಲ್ಲಿರುವ ಕೃಷ್ಣ ಈ ನಮ್ಮ ಹಾಡನ್ನು ಕೇಳಿ ಸಂತೋಷ ಪಡಲಿ, ನಮ್ಮ ಸಂಗೀತವನ್ನು ಮೆಚ್ಚಿ ನಮಗೆ ಅನುಗ್ರಹವನ್ನು ಮಾಡಲಿ, ನಮ್ಮ ನಾಟ್ಯವನ್ನು ನೋಡಿ ಇದನ್ನು ಆಸ್ವಾದಿಸಿ ನಮಗೆ ಅನುಗ್ರಹವನ್ನು ಮಾಡಲಿ ಶ್ರೀಕೃಷ್ಣ ಅಂತ ಅನ್ನುವ ಭಾವನೆಯಿಂದ ಗಂಧರ್ವರು ಗಾನ ಮಾಡುತ್ತಾರೆ, ಅಪ್ಸರಾ ಸ್ತ್ರೀಯರು ನೃತ್ಯವನ್ನು ಮಾಡುತ್ತಾ ಇದ್ದಾರೆ. ಹಾಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಾರಂತೆ. ಯಾಕೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾರೆ? ಪಾರಿಜಾತ ವೃಕ್ಷದ ಹೂವುಗಳನ್ನು ಕೃಷ್ಣನ ಮೇಲೆ ಹಾಕ್ತಾ ಇದ್ದಾರಂತೆ. ಯಾಕೆ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ? ವಾದಿರಾಜರಂತಾರೆ ತದೈವ ದೇವಾ ವವೃಷಃ ಪ್ರಸೂನೈಃ ಹೃದಯ ಸ್ಮರಂತೋ ವಚಸಾಸ್ತುವಂತಃ ನಗೇಂದ್ರ ಮೈಂದ್ರಂ ಭುವಿ ನೇಷ್ಯತೋಸ್ಯ ಮನಸ್ಸಮುದ್ಬೋಧಯಿತುಂ ಪುರೈವ.
ದೇವತೆಗಳು ಪುಷ್ಪವೃಷ್ಟಿಯನ್ನು ಯಾಕೆ ಮಾಡಿದರು ಅಂತಂದರೆ, ಮುಂದೆ ಕೃಷ್ಣ ಸ್ವರ್ಗಕ್ಕೆ ಬರಬೇಕು, ನರಕಾಸುರ ಸಂಹಾರವನ್ನು ಮಾಡಿ ಸ್ವರ್ಗಕ್ಕೆ ಬರಬೇಕು. ಸ್ವರ್ಗಕ್ಕೆ ಬಂದಿರುವಂತಹ ಕೃಷ್ಣ ಪಾರಿಜಾತ ವೃಕ್ಷವನ್ನು ಕಿತ್ತುಕೊಂಡು ತಗೊಂಡು ಹೋಗಬೇಕು. ತಗೊಂಡು ಹೋಗಿ ಸತ್ಯಭಾಮೆಯ ಮನೆಯ ಅಂಗಳದಲ್ಲಿ ಅದನ್ನು ನೆಡಬೇಕು. ಅದಕ್ಕೆ ಮೊದಲು ಪ್ರೇರಣೆಯನ್ನು ಕೊಡಬೇಕಲ್ಲ. ಹೂವನ್ನು ನೋಡಿದರೆ, ಒಂದು ಪದಾರ್ಥವನ್ನು ತೋರಿಸಿದರೆ, ಅದರ ಮಾದರಿಯನ್ನು ತೋರಿಸಿದರೆ ಆವಾಗ ಆಕರ್ಷಣೆ ಆಗುತ್ತೆ. ಓ, ಹಾಗಾದರೆ ಈ ವಸ್ತು ಹೀಗಿದೆ, ಅದು ನಮಗೆ ಬೇಕೋ ಬೇಡೋ ಅಂತ ತೀರ್ಮಾನ ಮಾಡುತ್ತಾರೆ. ಮಾದರಿಯನ್ನು ತೋರಿಸ್ಬೇಕಲ್ಲ. ಅದಕ್ಕಾಗಿ ದೇವತೆಗಳು ಪಾರಿಜಾತ ವೃಕ್ಷದ ಹೂಗಳನ್ನು ಹಾಕಿದ್ರಂತೆ. ನೋಡು, ಪಾರಿಜಾತ ವೃಕ್ಷದ ಹೂಗಳು ಹೀಗಿವೆ, ಇದು ನಿನಗೆ ಬೇಕು ಅಂತ ಅನಿಸುತ್ತಾ, ಬೇಕಾದರೆ ಬಂದು ಮರ ತಗೊಂಡು ಹೋಗು ಅಂತ. ಅದನ್ನು ಹೇಳುವಂತೆ ದೇವತೆಗಳು ಪಾರಿಜಾತ ವೃಕ್ಷದ ಹೂಗಳ ಮಳೆಯನ್ನು ಸುರಿಸಿದ್ದಾರೆ. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಅಂತನ್ನೋದು ಸಹಜವಾಗಿರುವಂತಹ ಪ್ರಸಂಗ. ಅದನ್ನು ಇಷ್ಟು ಸೊಗಸಾಗಿ ಮನಮುಟ್ಟುವಂತೆ ವಾದಿರಾಜರು ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಅವತಾರವನ್ನು ಮಾಡಿದಾಗ ಇವರೆಲ್ಲ ಸ್ತೋತ್ರವನ್ನು ಮಾಡುತ್ತಾರೆ. ಆ ದೇವಕಿ ವಸುದೇವರು ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಕೃಷ್ಣ ಯಾರು? ಕೃಷ್ಣ ದೇವಕೀ ತನಯ, ದೇವಕೀ ನಂದನ, ವಾಸುದೇವ, ವಸುದೇವನ ಮಗ ಅಂತ ನಾವೆಲ್ಲ ಹೇಳ್ತೇವೆ. ವಾದಿರಾಜರಂತಾರೆ, ಅವನು ವಸುದೇವನ ಮಗನೂ ಅಲ್ಲ, ದೇವಕಿಯ ನಂದನನೂ ಅಲ್ಲ. ಅವನು ಅಲ್ಲ, ದೇವಕಿಯಲ್ಲಿ ಹುಟ್ಟಿ ಬಂದಿದ್ದಾನಲ್ಲ, ದೇವಕಿಯ ಮಗ ಹೌದೋ ಅಲ್ಲೋ? ಅವನು ದೇವಕಿಯ ಮಗ ಹೌದೋ ಅಲ್ಲೋ ಅಂತ ನೀವು ಹೇಳೋದಲ್ಲ, ಅವರು ಅದನ್ನು ಹೇಳಬೇಕು. ಅಲ್ಲ, ವಾಸುದೇವ ಅಂತನೂ ಹೆಸರು ಇದೆ, ಆನಕದುಂದುಭಿ ಪುತ್ರ ಅಂತನೂ ಹೆಸರಿದೆ. ಆದ್ದರಿಂದಾಗಿ ಅವನಿಗೆ ಆ ಹೆಸರು ಇರೋದರಿಂದಾಗಿ ಏನು ಗೊತ್ತಾಗುತ್ತೆ? ವಾಸುದೇವ ಅಂತ ಹೆಸರು ಯಾವಾಗ ಬರಲಿಕ್ಕೆ ಸಾಧ್ಯ? ವಸುದೇವನ ಮಗನಾದಾಗ ಅವನು ವಾಸುದೇವ ಅಂತ ಆಗಬೇಕು. ಆನಕದುಂದುಭಿ ಅಂತ ವಸುದೇವನಿಗೆ ಇನ್ನೊಂದು ಹೆಸರು. ಆ ಆನಕದುಂದುಭಿಯ ಸುತ ಅಂತ ಆಗಬೇಕು ಅಂತಾದರೆ ಈ ವಸುದೇವನ ಮಗನಾಗಿರಬೇಕು. ಆದ್ದರಿಂದಲೇ ಆ ಹೆಸರು ಅವನಿಗೆ ಸರಿ ಅಂತ ಆಗುತ್ತೆ. ಆದ್ದರಿಂದಲೇ ಕೃಷ್ಣ ಅವನು ವಸುದೇವನ ಮಗ, ದೇವಕಿಯ ಮಗ ಅನ್ನೋದು ಗೊತ್ತಾಗತ್ತಲ್ವ ಅಂತಂದರೆ ವಾದಿರಾಜರಂತಾರೆ, ಇಲ್ಲಿದ ಕೃಷ್ಣನಿಗೆ ಹುಟ್ಟಿಲ್ಲ. ಶಾಸ್ತ್ರೀಯ ಪ್ರಮೇಯ ನೋಡಿದು. ಕೃಷ್ಣನಿಗೆ ಹುಟ್ಟಿಲ್ಲ. ಕೃಷ್ಣ ಬಂದಿದ್ದಾನಲ್ಲ ಅಂತಂದರೆ ಅವನು ತನ್ನ ಇಚ್ಛೆಯಿಂದ ಪ್ರಕಟನಾಗಿದ್ದಾನೆ ಹೊರತಾಗಿ ಅವನಿಗೆ ಹುಟ್ಟಿಲ್ಲ. ತಾನೇ ಸ್ವೇಚ್ಛೆಯಿಂದ ಅಲ್ಲಿ ಪ್ರಕಟನಾಗಿದ್ದಾನೆ. ದೇವರ ಅವತಾರ, ಸ್ವಯಂಭುಗಳೆಲ್ಲ ಅವತಾರ ಅಂತ ಲಕ್ಷ್ಮೀ ಶೋಭಾನೆಯಲ್ಲಿ. ಅದು ಸ್ವಯಂಭೂ, ತಾನೇ ಪ್ರಕಟನಾಗೋದು. ಅವತಾರ, ಅವತಾರ ಸಂಸ್ಕೃತದಲ್ಲಿ ಅವತಾರ ಅನ್ನೋ ಶಬ್ದವನ್ನು ಬಳಸೋದು ಎಲ್ಲಿ? ಮೇಲಿಂದ ಇಳಿದು ಬಂದ, ಅವತರತಿ, ಮೆಟ್ಟಲನ್ನು ಇಳಿತಾ ಇದ್ದಾನೆ. ಸೋಪಾನಾತ್ ಅವತರತಿ, ಮೆಟ್ಟಲಿನಿಂದ ಇಳಿತಾ ಇದ್ದಾನೆ. ಅವತಾರ ಅನ್ನೋ ಶಬ್ದವನ್ನು ಬಳಸೋದು ಅಲ್ಲಿ. ಇಳಿದು ಬಂದಿದ್ದಾನೆ ಅನ್ನುವ ಅರ್ಥದಲ್ಲಿ ಅವತಾರ ಅನ್ನೋ ಶಬ್ದವೇ ಹೊರತಾಗಿ ಹುಟ್ಟು ಅಂತನ್ನುವ ಅರ್ಥದಲ್ಲಿ ಅವತಾರ ಅನ್ನೋ ಶಬ್ದ ಅಲ್ಲ. ಹೀಗಾಗಿ ಕೃಷ್ಣಾವತಾರ ಅಂತಂದರೆ ನಾರಾಯಣ ಕೃಷ್ಣನಾಗಿ ಇಳಿದು ಬಂದಿದ್ದಾನೆ. ದೇವಲೋಕದಿಂದ, ವೈಕುಂಠದಿಂದ ಅವನು ಇಳಿದು ಬಂದಿದ್ದಾನೆ ಅಂತ ಅರ್ಥ ಅಲ್ಲ. ಮತ್ತೆ ವಾಸುದೇವ ಅಂತ ಹೆಸರು ಹೇಗೆ? ಆನಕದುಂದುಭಿ ಅಂತ ಹೆಸರು ಹೇಗೆ? ಆ ಹೆಸರಿರೋದ್ರಿಂದ ಅವನು ವಸುದೇವನ ಮಗ ಅಂತ ಹೇಳಬೇಕಲ್ವ? ಅಂತಂದರೆ ದೇವತೆಗಳ ನಗಾರಿ ಕೇಳಿಸ್ಲಿಕ್ಕೆ ಶುರುವಾಯಿತು ಅಂತ. ಕೃಷ್ಣಾವತಾರ ಆದಾಗ ದೇವತೆಗಳ ವಾದ್ಯ ಮೊಳಗುತ್ತಾ ಇವೆ ನೋಡಿ, ವಾದ್ಯ ಮೊಳಗುತ್ತಾ ಇವೆ. ಆ ವಾದ್ಯಗಳು ಮೊಳಗುತ್ತಾ ಇರೋದು ಯಾಕೆ ಅಂತಂದರೆ ಅದನ್ನು ಯಾರು ಬಡಿತಾ ಇಲ್ಲಂತೆ, ತಾವೇ ವಾದ್ಯಗಳು ಮೊಳಗಲಿಕ್ಕೆ ಶುರುವಾಯಿತಂತ. ಯಾಕೆ? ವಾದ್ಯಗಳಿಗೆ ಹೆಸರು ನೋಡಿ, ಆನಕ, ಆನಕ ಅಂತ ಅನ್ನೋದು ಒಂದು ವಾದ್ಯ, ದುಂದುಭಿ ಅಂತ ಅನ್ನೋದು ಮತ್ತೊಂದು ವಾದ್ಯ, ನಗಾರಿಯನ್ನು ದುಂದುಭಿ ಅಂತ ಕರೀತಾರೆ. ಕಹಳೆ, ನಗಾರಿ, ಇಂತಹ ಎಲ್ಲ ವಾದ್ಯಗಳು ಮೊಳಗುತ್ತಾ ಇವೆ ಅಂತ. ಯಾಕೆ ಅಂತಂದರೆ ಕೃಷ್ಣನನ್ನ ಆನಕ ದುಂದುಭಿ ಸುತ ಅಂತ ಕರೀತಾ ಇದ್ದಾರೆ. ನಾವು ಆನಕ, ನಾವು ದುಂದುಭಿ, ಆದ್ದರಿಂದ ನಮಗೂ ಕೃಷ್ಣನಿಗೂ ಸಂಬಂಧ ಇದೆ. ಆದ್ದರಿಂದ ನಾವು ಸಂತೋಷದಲ್ಲಿ, ಸಂಭ್ರಮದಲ್ಲಿ ನಾವು ಈ ಆಚರಣೆಯಲ್ಲಿ ಪಾಲ್ಗೊಳ್ಳೋಣ, ಉತ್ಸವದಲ್ಲಿ ಪಾಲ್ಗೊಳ್ಳೋಣ ಅಂತ ದೇವತೆಗಳ ಕಹಳೆಗಳು ಶಬ್ದ ಮಾಡ್ತಾ ಇವೆ. ನಗಾರಿಗಳ ಧ್ವನಿ ಅದು ಕೇಳಿ ಬರ್ತಾ ಇದೆ ಅಂತ ಇದ್ದಾರೆ. ಕೃಷ್ಣ ನಗಾರಿಯ ಮಗನ ಅಲ್ಲ ತಾನೆ? ಹಾಗೆ ಈ ವಸುದೇವನಿಗೂ ಮಗನಲ್ಲ ಅವನು. ಇಲ್ಲಿ ಪ್ರಕಟನಾದದ್ದಷ್ಟೇ. ಆ ಸಂದರ್ಭದಲ್ಲಿ ಅವುಗಳು ಮೊಳಗುತ್ತಾ ಇವೆ. ವಸುದೇವನ ಎದುರಿನಲ್ಲಿ ಕೃಷ್ಣ ನಿಂತಿದ್ದಾನೆ ಅಷ್ಟೇ, ಯಾವ ವ್ಯತ್ಯಾಸವೂ ಇಲ್ಲ. ಅವನಿಗೆ ಮಗನೇ ಅಲ್ಲ ಪರಮಾತ್ಮ
ಅನ್ನೋದನ್ನು ಅಷ್ಟು ಸೊಗಸಾಗಿ ಹೇಳ್ತಾರೆ. ಇಲ್ಲ, ವಾಸುದೇವ ಅಂತಲೇ ಹೆಸರಿದೆ ದೇವರಿಗೆ. ಹೌದಾ? ಸರಿ. ಅದಕ್ಕೆ ವಸುದೇವತೆಗಳು ಇದ್ದಾರಲ್ಲ, ಅವರು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ವಸು ದೇವತೆಗಳು 8 ಜನ ಇದ್ದಾರೆ. ವಸು ಅಂತನೋ ಹೆಸರಿನಲ್ಲಿ ದೇವತೆಗಳು, ಅಷ್ಟ ವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಅಂತ ದೇವತೆಗಳಲ್ಲಿ ಪ್ರಧಾನವಾದ ಪ್ರಭೇದಗಳು. ಆ ವಸುದೇವತೆಗಳು ಅವರು ಸ್ತೋತ್ರ ಮಾಡ್ತಾರೆ. ಹಾಗಾದರೆ ನಮಗೂ ದೇವರಿಗೂ ಸಂಬಂಧ ಇದೆ. ಯಾಕೆ ಅಂದರೆ ಅವನು ವಾಸುದೇವ, ನಾವು ವಸುದೇವತೆಗಳು, ಅವನು ವಾಸುದೇವ ಅಂದರೆ ನಮಗೂ ಅವನಿಗೂ ಸಂಬಂಧ ಇದೆ ಅಂತ ಆ ರೀತಿಯಲ್ಲಿ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪುತ್ರತ್ವಾದಿಹ ವಾಸುದೇವ ಪದವಿ ಯದ್ಯಸ್ಯ ಶೌರ್ಯಸ್ತದಾ ನಃ ಪುತ್ರತ್ವ ಕೃತಾಸ್ತು ಸೇತಿ ವಸವೋ ದೇವಾಶ್ಚ ಹೃಷ್ಟಾ ಧ್ರುವಂ ಯದ್ಯಸ್ಯಾನ ಕದುಂದುಭೀಷ್ಟ ಶಿಶುತ ಸೋಸ್ಮಾಕಮೇವಂ ಶಿಶು ತರ್ಹೀತ್ಯಾನ ಕದುಂದುಭಿಧ್ವನಿರಭೂತ್ ವ್ಯೋಮ್ನಿ ಸ್ವಯಂಭೂದಯೇ. ಸ್ವಯಂಭೂವಾದಂತಹ ಪರಮಾತ್ಮ ಪ್ರಕಟನಾದಾಗ ಆವಾಗ ದೇವತೆಗಳ ವಾದ್ಯಗಳು ಮೊಳಗುತ್ತಾ ಇವೆ. ವಸುದೇವತೆಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಕಾಶ ಎಲ್ಲ ಸ್ವಚ್ಛ ಆಗಿದೆ. ಕೃಷ್ಣಾವತಾರದ ಸನ್ನಿವೇಶ ಹೇಗಿತ್ತು? ಬಹಳ ರಮಣೀಯವಾದಂತಹ ಪರಿಸರ. ಆಕಾಶ ಎಲ್ಲ ಸ್ವಚ್ಛವಾಗಿದೆ, ಶುಭ್ರವಾಗಿದೆ. ಎಲ್ಲಿಯೂ ಮಳೆ ಮೋಡ ಅದ್ಯಾವುದೂ ಕೂಡ ಇಲ್ಲ. ಮೋಡ ಇತ್ತು, ಅದೆಲ್ಲ ಮೋಡ ಹೋಯ್ತಂತೆ ದೂರ. ಯಾಕೆ ಹೋಯಿತು ಅಂತಂದರೆ, ಶರೀರ ಕಾಂತ್ಯ ಜಲದ ಸ್ವಜೈತ್ರಂ ನಿರೀಕ್ಷ್ಯ ಕೃಷ್ಣಂ ಜಲರಾಶಿ ತೀರೆ ಜಗರ್ಜ ಶಕ್ತ್ಯಾರಹಿತಸ್ಯ ಪುಂಸಃ ಜಲಾಂತಿಕೇಶ್ವೇವ ಹಿ ಗರ್ಜಿತಾನಿ. ಆ ಮೋಡಗಳು ಅಲ್ಲಿಂದ ದೂರ ಹೋಗಿಬಿಟ್ಟಿವೆ ಅಂತ. ದೂರ ಎಲ್ಲಿ ತನಕ ಹೋಗಿವೆ? ಸಮುದ್ರ ತನಕ ಹೋಗಿವೆ. ಮಥುರಾ ಪಟ್ಟಣದಲ್ಲಿ ಎಲ್ಲೂ ಮೇಲೆ ಮೋಡ ಕಾಣಿಸ್ತಾನೆ ಇಲ್ಲ, ಅಷ್ಟು ಸ್ವಚ್ಛವಾಗಿ ಆಕಾಶ ಕಾಣಿಸ್ತಾ ಇದೆ. ಇದ್ದಂತಹ ಮೋಡ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಸಮುದ್ರದ ಕಡೆ ಹೊರಟೋಗಿದೆ. ಯಾಕೆ ಹೋಯಿತು ಅಂತಂದರೆ, ಆ ಮೋಡಗಳು ಮೊದಲು ನೋಡಿದುವಂತೆ, ಕೃಷ್ಣನನ್ನು ನೋಡಿದುವಂತೆ. ನೋಡಿದಾಗ ಅವಕ್ಕೆ ಸಂಕೋಚ ಆಗಿ ಹೋಯಿತು. ಯಾಕೆ? ಮೋಡ ಅದರ ಬಣ್ಣನೇ ಬಹಳ ಚಂದ, ಮೋಡದ ಬಣ್ಣ ಬಹಳ ಚಂದ, ಅದರ ಬಣ್ಣ ಯಾವುದಕ್ಕೂ ಇಲ್ಲ. ಹೀಗಾಗಿ ಮೋಡದ ಬಣ್ಣ ಅಂತಲೇ ಯಾವಾಗಲೂ ಹೇಳ್ತಾ ಇರ್ತಾರೆ. ಕೃಷ್ಣನನ್ನು ನೋಡಿದರಂತೆ, ಆ ಮೋಡಗಳು ನೋಡಿದುವಂತೆ. ಇನ್ನು ಮೇಲೆ ಆ ಹೆಸರು ಹೊರಟೋಯ್ತು, ಮೋಡದ ಬಣ್ಣ ಹೋಯ್ತು. ಕೃಷ್ಣನ ಬಣ್ಣ ಅಂತ ಹೇಳಬೇಕು. ಅಷ್ಟು ಸುಂದರನಾಗಿದ್ದಾನೆ. ಆ ಮೋಡದ ಬಣ್ಣವನ್ನು ನಾಚಿಸುವಂತೆ ಆ ಬಣ್ಣ ಇದೆ, ಆ ಹೊಳಪಿದೆ, ಆ ಸೌಂದರ್ಯ ಇದೆ. ಅದನ್ನು ನೋಡಿ ಅದಕ್ಕೆ ಅಸಹನೆ ಆಯ್ತಂತೆ, ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ. ನಾವಿಲ್ಲಿರೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿ ದೂರಕ್ಕೆ ಹೊರಟೋದ್ವಂತೆ. ದೂರಕ್ಕೆ ಹೋಗಿ ಸಮುದ್ರದ ಕಡೆ ಹೋಗಿ ಗರ್ಜನೆ ಮಾಡ್ತಾ ಇವೆ. ಮೋಡದ ಧ್ವನಿ ಕೇಳಿ ಬರ್ತಾ ಇದೆ, ಗರ್ಜನೆ ಕೇಳಿ ಬರ್ತಾ ಇದೆ. ಅದು ಮೋಡ ಅಲ್ಲಿ ಹೋಗಿ ಸಮುದ್ರದ ಹತ್ತಿರ ಹೋಗಿ ಗರ್ಜನೆ ಮಾಡೋದು ಯಾಕೆ? ಅದಕ್ಕೆ ವಾದಿರಾಜರಂತಾರೆ, ಕೈಲಾಗದೇ ಇದ್ದವ್ರು ಮಾಡೋ ಕೆಲಸನೇ ಹಾಗೆ ಅಂತ. ಯಾರ ಕೈಲಿ ಆಗೋದಿಲ್ಲ ಅವ್ರೇನು ಮಾಡ್ತಾ ಇದ್ದಾರೆ? ಬಾ ಎದುರಿನಲ್ಲಿ ನೋಡ್ಕೊಳ್ತೇನೆ ಅಂತ ಹೇಳೋದಿಲ್ಲ. ಅವರು ದೂರ ಹೋಗ್ತಾರೆ, ಅವನು ಹಾಗೆ ಮಾಡಿದ ನನಗೆ ಅವನು ಸಿಗಲಿ ಒಮ್ಮೆ ನೋಡೋಣಂತೆ ಅಂತಂತ ಇರ್ತಾರೆ. ಎದುರಿನಲ್ಲಿ ಬಂದ ತಕ್ಷಣ ಅವರು ಸಣ್ಣಗಾಗಿಬಿಡ್ತಾರೆ. ಹಾಗೆ ಈ ಮೋಡಗಳು ಕೈಲಾಗದೇ ಇರುವಂತಹ ವ್ಯಕ್ತಿಯಂತೆ ಅದು ಯಾರು ದುರ್ಬಲರಿರ್ತಾರೆ ಅವರು ಮುಂದೆ ಉತ್ತರ ಕುಮಾರನ ಪೌರುಷ ಅಂತ ನೋಡಿ. ಹಾಗೆ ಸ್ತ್ರೀಯರ ಮುಂದೆ ತನ್ನಂತಾನು ಹೊಗಳ್ಕೊಳ್ತಾ ಇದ್ದ, ಬರಲಿ ಯಾರು ಬರ್ತಾರೆ ಬರಲಿ ನೋಡ್ಕೊಳ್ತೇನೆ ಅಂತಂತ ಇದ್ದಂಥವನು. ಹಾಗೆ ಈ ಮೋಡಗಳು ಎಲ್ಲಿ ಹೋಗ್ತಾ ಇವೆ? ಸಮುದ್ರದ ಹತ್ರ ಹೋಗಿ ಅಲ್ಲಿ ಗರ್ಜನೆ ಮಾಡ್ತಾ ಇವೆ. ಅಲ್ಲಿ ಯಾಕೆ ಗರ್ಜನೆ ಮಾಡ್ತಾ ಇವೆ ಅಂತಂದರೆ, ಸಮುದ್ರಕ್ಕೇನು ಹೆಸರು? ಸಮುದ್ರದಲ್ಲಿರೋದು ಏನು? ಅದು ಜಲರಾಶಿ ತಾನೆ. ಸಮುದ್ರ ಅಂತಂದರೆ ಜಲನಿಧಿ, ಜಲರಾಶಿ ಅಂತ ಕರೀತಾ ಇದ್ದಾರೆ. ಜಲ ಜಡ ಎರಡೂ ಸಮಾನವಾದಂತಹ ಪದಗಳು ನೋಡಿ. ಜಡ ವ್ಯಕ್ತಿಗಳ ಹತ್ರ ಅಂದರೆ ದುರ್ಬಲರಾದವರ ಹತ್ರ, ಜಡ ವ್ಯಕ್ತಿಗಳ ಹತ್ರ ತನ್ನನ್ನು ತಾನು ಕೊಚ್ಚಿಕೊಳ್ಳುವಂತೆ ಈ ಜಲರಾಶಿಯ ಹತ್ತಿರ, ಸಮುದ್ರದ ಹತ್ತಿರ ಈ ಮೋಡಗಳು ಹೋಗಿ ಅಬ್ಬರವನ್ನ ತೋರಿಸ್ತಾ ಇವೆ, ಅಲ್ಲಿ ಗರ್ಜನೆಯನ್ನು ಮಾಡ್ತಾ ಇವೆ. ಇಲ್ಲಿ ವಾತಾವರಣ ಪ್ರಶಾಂತವಾಗಿದೆ ಅಂತ ಸೊಗಸಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಕೃಷ್ಣಾವತಾರದ ರಮಣೀಯವಾದಂತಹ ಪ್ರಸಂಗ, ಆ ಪ್ರಸಂಗವನ್ನು ಇನ್ನಷ್ಟು ಹೃದಯಂಗಮವಾಗಿ ಮನಮುಟ್ಟುವಂತೆ ವಾದಿರಾಜರು ಚಿತ್ರಿಸ್ತಾರೆ. ಕೃಷ್ಣ ಅಲ್ಲಿದ ಮತ್ತೆ ಮುಂದಕ್ಕೆ ಮಥುರೆಯಿಂದ ಗೋಕುಲದ ಕಡೆಗೆ ಸಾಗುತ್ತಾನೆ. ಇದರ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಈ ಕೃಷ್ಣನ ಮಹಿಮೆಯನ್ನು ಆಲಿಸ್ತಾ ಇರುವಂತಹ ಎಲ್ಲ ಸಜ್ಜನರಿಗೂ ಕೂಡ ಕೃಷ್ಣನ ಅನುಗ್ರಹವಾಗಲಿ.
ಅವನ ಪ್ರಾರ್ಥನೆಯನ್ನು ನಾವೆಲ್ಲ ಮಾಡಿಕೊಳ್ಳುವಂತಾಗಲಿ. ಕೃಷ್ಣನ ಅವತಾರದ ಸಂಭ್ರಮ ನಮ್ಮ ಮನೆಗಳಲ್ಲಿ ಆಗಲಿ. ಕೃಷ್ಣಾಷ್ಟಮಿಯ ಆಚರಣೆಯನ್ನು ಆ ಸಂಭ್ರಮದಿಂದ ಆಚರಿಸೋದು ಮಾತ್ರ ಅಲ್ಲ, ದಿನನಿತ್ಯವೂ ಕೂಡ ನಮ್ಮ ಹೃದಯಕ್ಕೆ ಕೃಷ್ಣ ಬಂದು ಕೂಡಲಿ. ಅಲ್ಲಿ ನಾವು ಈ ಸಂಭ್ರಮಾಚರಣೆಯನ್ನು ಪುಷ್ಪಗಳಿಂದ ಅರ್ಚನೆ, ತುಳಸಿಯಿಂದ ಅರ್ಚನೆ, ಅವನಿಗೆ ಅಭಿಷೇಕ, ಅವನ ಸ್ತೋತ್ರ, ಅವನ ಸುತ್ತಲೂ ಅನೇಕ ವಾದ್ಯಗಳನ್ನು ಮುಳುಗಿಸಿ ನಿತ್ಯವೂ ಅವನ ಆರಾಧನೆಯನ್ನು ವೈಭವದಿಂದ ಮಾಡುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.